ಅಂತ ಅವರು ನನ್ನ ಹೆಸರು ಅವರೇ ಇಟ್ಟಿರೋದು. ಯಾಕಂದರೆ ನಮ್ಮಪ್ಪ ಒಡಿನಾಟ ಜಾಸ್ತಿ ಇದೆ, KGF ಒಡನಾಟ ಜಾಸ್ತಿ ಇದೆ. ಯಾಕಂದರೆ ದಲಿತ ಸಂಘ ಸಮಿತಿ KGF ಕಡೆ ಜಾಸ್ತಿ ಒಡನಾಟ ಇಟ್ಕೊಂಡಿದ್ದಾರೆ. ನಮಗೆ 12 ಗಂಟೆ ಕೂಗಿದ ತಕ್ಷಣ ನಾವು ಓಡೋಡಿ ಬಂದ್ವಿ. ಯಾಕಂದರೆ ಅವ್ರು ನೋಡಿಬಿಟ್ಟು ನಮ್ಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಸಂತೋಷವಾಗಿ ಮಲಗಿದ್ದಾರೆ, ಆರಾಮಾಗಿದ್ದಾರೆ. 24 hours ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು. ಇಲ್ಲಿರೋ SP ಅವರು, ಯಾವುದೇ SP ಬರಲಿ, ಬರ್ತಾರೆ ಹೋಗ್ತಾರೆ. ಸಾಹಿತಿಗಳಿಗೆ, ಇಲ್ಲಿರೋ ಸಾಹಿತಿಗಳಿಗೆ 24 hours ದಲಿತರ ಸಾಹಿತಿಗಳಿಗೆ ಕೊಡಲೇಬೇಕು. ಸಾಹಿತಿ ಹೋರಾಟಗಾರರಿಗೆ ನಾವು ತುಂಬ ಬೇಡ್ಕೊತೀವಿ. ಜೈ ಭೀಮ್, ಜೈ ಬಂಧುಗಳೇ. ಡಾಕ್ಟರ್ BR ಅಂಬೇಡ್ಕರ್ ಯುವ ಕರ್ನಾಟಕ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇಲ್ಲಿ ಆಗಿದ್ದು ಮತ್ತು KGF ತಾಲೂಕಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಅಧ್ಯಕ್ಷನಾಗಿ ಕೂಡ ಆಯ್ಕೆ ಆಗಿದೆ ಈ ಎಲೆಕ್ಷನಲ್ಲಿ. ಈಗ ಕೆಲವ್ರು ಏನು ಮಾಡಿದ್ದಾರೆ ಅಂದರೆ, ಈ ನಮ್ಮ ಹಿರಿಯರು ನಾವು ಅವರ ಆದಿಯಲ್ಲಿ ಬೆಳೀತಾ ಇರೋದು, ಕೊಡಿಯಾಳ ರಾಮಯ್ಯ ಅವರ ಆದಿಯಲ್ಲಿ ನಾವು ಬೆಳೀತಾ ಇರೋದು. ಅಂಥವ್ರಿಗೆ ಸರಿಯಾದ ರಕ್ಷಣೆ ಇಲ್ಲ. ಪೊಲೀಸ್ ಇಲಾಖೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಅವರು ಸೂಕ್ತವಾದ ಒಂದು ರಕ್ಷಣೆ ಕೊಡಬೇಕು. ಈ ಥರ ಘಟನೆಗಳು ಹೋರಾಟಗಾರರಿಗೆ ಸರಿಯಾದ ನ್ಯಾಯ ಕೊಡಿಸಬೇಕು. ಈ ಥರ ಎಲ್ಲೇ ಅವರು ಒಬ್ಬರೇ ಇರ್ತಾರೆ, ಅಂಥವ್ರು ನಿಲ್ಲಬೇಕಲ್ಲಿ ಹೊಡೆದಾಗ್ತಾರೆ. ಅಂಥವ್ರು ಸರಿಯಾದ ವ್ಯವಸ್ಥೆ ಇಲ್ಲ. ನಮ್ಮ ಸರ್ಕಾರನೇ ವೇಸ್ಟ್ ಆಗಿದೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಸೂಕ್ತ ರಕ್ಷಣೆ ಕೊಡಬೇಕು. ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ ಇವರು. ಏನು ಕೊಡ್ತಾ ಇದ್ದಾರೆ? ಇವತ್ತು ಅಲ್ಲದೆ ಒಬ್ಬರೇ ಇದ್ದಾರೆ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ, ಏನೂ ಇಲ್ಲ ಇಲ್ಲಿ. ಅದೇ ಒಬ್ಬ ರಾಜಕಾರಣಿ ವ್ಯಕ್ತಿ ಅಲ್ಲೇನಾದ್ರೂ ಮಲಗಿದರೆ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಜೀರ್ತಾ ಇತ್ತು. ಇದು ಒಂದು ಮನೆ ಪೊಲೀಸ್ ಮನೆ ಮಾಡ್ಕೊತಾ ಇದ್ದಾರೆ. ಅವರಿಗೆ ರಕ್ಷಣೆ ಕೊಟ್ಟು ಅವರಿಗೆ ಆ ಕಟ್ಟದಲ್ಲಿ ಅವ್ರಿಗೊಂದು ಯಾವತ್ತೂ ಸೆಕ್ಯೂರಿಟಿ ಒಂದು ಬೇಕಾಗಿತ್ತು. ಅವ್ರು ಆಗೆಲ್ಲ ನಾವು ಬರ್ತಾ ಇದ್ದೀವಿ. ಅವ್ರಿಗೋಸ್ಕರ ನಾವು ಏನು ಮಾಡೋದು ರೆಡಿ ಆಗಿತ್ತು. ಸರ್ ಜೈ ಮೇಡಮ್ ಘಟನೆ ಬಗ್ಗೆ ಜೈ ಭೀಮ್ ಎಲ್ಲರಿಗೂ. ಘಟನೆ ಇದೊಂದು ಅಮಾನುಷ ಅಂತಂದ್ರೆ ಅಮಾನುಷ. ಅವರು ತಿಳಿದು ಮಾಡಿದ್ರು ಅಥವಾ ತಿಳಿದೇ ಮಾಡಿದ್ರು, ಖಂಡಿತ ಇದು ಒಂದು ದೊಡ್ಡ ಅಪರಾಧ ಅಂತ ನಾವು ಹೇಳ್ತೀವಿ. ದಲಿತ ಒಂದು ಅಸ್ಮಿತೆ ಅನ್ನೋದೇನು ಅಂತಕ್ಕಂಥದ್ದನ್ನು ಮೊದಲಿಗೆ ತೋರಿಸಿಕೊಟ್ಟಿದ್ದೆ ಮುಖ್ಯವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದೇ ನಮ್ಮ ಕೋಟಿಗೆನಹಳ್ಳಿ ರಾಮಣ್ಣಯವರು ಮತ್ತು ಅತ್ಯಂತ ಹಿರಿಯ ಸಾಹಿತಿಗಳು ಕೂಡ. ದಲಿತರಿಗೆ ಇವರ ಕೊಡುಗೆ ಅಪಾರವಾಗಿದೆ. ಇವತ್ತಿಗೂ ಕೂಡ ಅವರ ಕೊನೆಯ ಉಸಿರು ಇರೋವರೆಗೂ ಕೂಡ ಏನಿವತ್ತು ಈ ಒಂದು ಸಾಮಾಜಿಕ ಹೋರಾಟಗಾರರಾಗಿ ಹಿರಿಯ ಸಾಹಿತಿಗಾರರಾಗಿ ಗುರುತಿಸ್ಕೊಂಡಿರೋದು ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನಾನು ಒಬ್ಬ ವ್ಯಕ್ತಿಯನ್ನು ಹಲ್ಲೆ ಮಾಡ್ತಕ್ಕಂಥದ್ದು ಯಾರಿಗೂ ಹಕ್ಕಿಲ್ಲ. ಮೊದಲನೇದಾಗಿ ಇವತ್ತೇನೋ ರಾಮಣ್ಣವರು ಒಬ್ಬ ದೊಡ್ಡ ವ್ಯಕ್ತಿ, ಒಬ್ಬ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ಸಾಮಾಜಿಕ ಹೋರಾಟಗಾರ, ಸಾಹಿತ್ಯ ಅನ್ನೋ ದೃಷ್ಟಿಯಲ್ಲಿಲ್ಲ. ಆ ಒಂದು ಅದೇ ಒಂದು ಪ್ಲೇಸಲ್ಲಿ ಬೇರೊಬ್ಬ ವ್ಯಕ್ತಿ ಇದ್ದರೂ ಕೂಡ ಅವ್ರಿಗೆ ವಯಸ್ಸು ಎಷ್ಟಾಗಿದೆ, ಅವರನ್ನು ಹೊಡಿಲಿಕ್ಕೆ ಹೆಂಗೆ ಮನಸ್ಸು ಬಂತೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಅತ್ಯಂತ ಖಂಡನೀಯವಾದಂಥ ವಿಚಾರ ಇದು. ನನಗನ್ಸುತ್ತೆ ಇವರು ಅವ್ರ ಬಗ್ಗೆ ಗೊತ್ತಿದ್ದು ಕೂಡ ಇವರು ಬೇಕು ಅಂತ ಏನಿವತ್ತು ಅಲ್ಲಿ ದೀಪ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಜನಗಳಿಗೆ ಜಾಗೃತಿಯನ್ನು ಮೂಡಿಸ್ತಿದ್ದಾರೆ ರಾಮಣ್ಣವರು. ಅದನ್ನು ಸಹಿಸ್ಕೊಳ್ಳಾರ್ದೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಈ ರೀತಿ ಹೇಳಿಸಿ ದಾಳಿ ಮಾಡಿಸಿರ್ಬೋದಾ ಅನ್ನೋ ಒಂದು ಅನುಮಾನ ಕೂಡ ಇವತ್ತು ಮೂಡ್ತಾ ಇದೆ. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ರಾಮಣ್ಣ ಮೇಲೆ ಅವರ ಹಲ್ಲೆ ಅತ್ಯಂತ ಅಮಾನುಷವಾದದ್ದು, ಖಂಡನೀಯವಾದದ್ದು. ಹಾಗಾಗಿ ನಿಜವಾಗ್ಲೂ ಅವ್ರಿಗೆ ಏನು ಅಪರಾಧಿಗಳಿದ್ದಾರೆ ಖಂಡಿತ ಅವ್ರಿಗೆ ಜೈಲು ಶಿಕ್ಷೆ ಆಗಬೇಕು. ಜೈಲು ಶಿಕ್ಷೆ ಖಂಡಿತ ಆಗಲೇಬೇಕು. ಅವ್ರು ಮಾಡಿರ್ತಕ್ಕಂಥ ಕೆಲಸ ಒಳ್ಳೆಯದು ಖಂಡಿತ ಅಲ್ಲ, ಯಾರು ಇದನ್ನು ಒಪ್ಪೋದಿಲ್ಲ. ಅವ್ರೇನು ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಅವ್ರಿಗೆ ಶಿಕ್ಷೆ ಆಗಬೇಕು. ನಿಜವಾಗೂ ನಮಗೆ ತುಂಬ ದುಃಖ ಆಗ್ತಾ ಇದೆ. ಒಂದು ಕರ್ನಾಟಕ, ಅದರಲ್ಲಿ ಕೋಲಾರ ಭಾಗದಲ್ಲಿ ದಲಿತರಿಗೆ ಒಂದು ಪ್ರಜ್ಞೆ ಮೂಡಿಸಿದಂಥ ಹಿರಿಯರು, ಮೇಧಾವಿಗಳು, ಪ್ರಜ್ಞಾವಂತರು, ಹೋರಾಟಗಾರರು, ನಮ್ಮೆಲ್ಲರ ಒಂದು ಮಾರ್ಗದರ್ಶಕರಾದಂಥ ರಾಮಣ್ಣವ್ರ ಮೇಲೆ ಹಲ್ಲೆ ಆಗಿರೋದು ನಿಜವಾಗೂ ನಾವು ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಡೆಯೋಕ್ಕಾಗ್ತಾ ಇಲ್ಲ. ಯಾಕಂದರೆ ತುಂಬ ಹಿರಿಯರು, ವಯಸ್ಸಾಗಿದೆ. ಆ ಒಂದು ವಯಸ್ಸಾದಂಥ ಒಬ್ಬ ಹಿರಿಯರ ಮೇಲೆ ಯಾವುದೇ ವ್ಯಕ್ತಿ ಹಲ್ಲೆ ಮಾಡೋ ಹಂತಕ್ಕೆ ಹೋಗ್ತಾರೆ ಅಂದರೆ ನಾವೆಲ್ಲ ಇದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕನ್ನೋದು ನಮಗೆ ತೋರಿಸ್ತಾ ಇಲ್ಲ. ಒಂದು ಕಡೆ ರಾಮಣ್ಣ ಅಂದರೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಇಲ್ಲ.
ಮತ್ತು ಆದಿಮ ಬೆಟ್ಟ ಅಂದರೆ ಬಹುಶಃ ಅಂತರಗಂಗೆ ಬೆಟ್ಟಕ್ಕೆ ರಾಮಣ್ಣ ಅಲ್ಲಿ ಹೋದ್ಮೇಲೆ ಆ ಬೆಟ್ಟಕ್ಕೊಂದು ಕಳೆ ಬಂದಿದ್ದು, ಆ ಬೆಟ್ಟಕ್ಕೊಂದು ಗೌರವ ಬಂದಿದ್ದು. ರಾಜ್ಯ ಮತ್ತು ದೇಶದಲ್ಲಿ ಆದಿಮ ಬೆಟ್ಟ ಅಂತರಗಂಗೆನಲ್ಲಿ ಆದಿಮ ಅನ್ನೋದು ಇದೆ ಅನ್ನೋ ಒಂದು ಹೆಸರು ಬಂದಿದ್ದು ಕೂಡ ರಾಮಣ್ಣ ಬೆಟ್ಟಕ್ಕೆ ಹೋದ್ಮೇಲೆ. ಆದರೆ ಆ ಬೆಟ್ಟದ ಮೇಲಿನ ಜನ ರಾಮಣ್ಣನ ಒಂದು ತುಂಬ ಗೌರವವಾಗಿ ನಡೆಸ್ಕೊಬೇಕಾಗಿತ್ತು. ಆದರೆ ಈ ಮಟ್ಟಕ್ಕೆ ಆ ಬೆಟ್ಟದ ಮೇಲಿನ ಜನ ನಡೆಸ್ಕೊಂಡಿರೋದು ಶೋಭೆ ತರೋದಲ್ಲ. ಇದೆಲ್ಲ ನಿಜವಾಗೂ ಒಂದು ಮಾನವೀಯತೆ ಇಲ್ಲದೆ ಇರೋವಂಥ ಮೃಗಗಳ ರೀತಿ ಅವರು ಹೊರಿಸಿದ್ದಾರೆ. ಅವರು ಮನುಷ್ಯತ್ವನೇ ಇಲ್ಲ ಅವ್ರ ಹತ್ರ. ಇದಕ್ಕೆ ಫಸ್ಟು ಸಹ ಒಂದು 2-3 ಸತಿ ಆಗಿದ್ದಾವೆ. ಅಲ್ಲಿ ಆದಿಮ ಕೇಂದ್ರ ಮತ್ತು ರಾಮಣ್ಣ ಇರೋ ಹತ್ರ ಹೋಗೋದು, ಕುಡ್ಕೊಂಡು ಕೆಲವು ಬುಡ್ಡಿ ದೀಪ ಹತ್ರ ಎಲ್ಲ ಸಣ್ಣ ಪುಟ್ಟ ಗಲಭೆಗಳು ಮಾಡಿದ್ದಾರೆ. ನಾವೆಲ್ಲ ಅವಾಗ ಹೋಗಿದ್ದೀವಿ. ನಾವು ಅವಾಗೇನೆ ವಾರ್ನ್ ಮಾಡಿದ್ದೀವಿ, ಪೊಲೀಸಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಆದರೆ ಇವತ್ತು ಮ್ಯಾನ್ ಹ್ಯಾಂಡ್ಲ್ ಮಾಡೋದ್ರ ಮುಖಾಂತರ ಇವತ್ತು ಅವರು ನಮ್ಮ ಒಂದು ಇದನ್ನು ಕೆದಕಿದ್ದಾರೆ. ಇದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೀರಿಯಸ್ ಆಗಿ ತಗೊಂಡು ಅಲ್ಲೇನೋ ಒಂದು ಬಂದೋಬಸ್ತ್ ಮಾಡಿಲ್ಲ ಅಂದರೆ ಮುಂದೆ ಇದರ ಪರಿಣಾಮ ಎದುರಿಸಬೇಕಾಗುತ್ತೆ. ಇದನ್ನು ಒಂದು ಸೂಕ್ಷ್ಮ ಘಟನೆ ತಗೊಂಡು ಇದನ್ನು ಅವರು ತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ.